ತುಂಬ ಹೆಚ್ಚಿಗೆ ಯಾವಾಗಲೂ ಕೂಡ ಸ್ವಲ್ಪ ಬಿಜೆಪಿ ಪರನೇ ಇದ್ದಾವೆ ಅಂಚೆ ಮತಗಳು ಲೆಕ್ಕ ಹಾಕಿ ನಾನು ಅಂಚೆ ಮತಗಳ ವಿಷಯಕ್ಕೆ ಬಂದಾಗ ಈ ಅಂಚೆ ಮತಗಳನ್ನು ಹಾಕುವವರು ಆಲ್ಮೋಸ್ಟ್ ಎಜುಕೇಟೆಡ್ ಸೆಕ್ಟರ್ ಇರ್ತಾರೆ, ಸರ್ವಿಸ್ ವರ್ಕಿಂಗ್ ಇರ್ತಾರೆ. ಡು ಯು ಡೋಂಟ್ ಥಿಂಕ್ ದೇ ಆರ್ ಆಲ್ವೇಸ್ ಸಪೋರ್ಟಿಂಗ್ ಬಿಜೆಪಿ ಅಂತ ಹೇಳುವಾಗ ಆ ಸೆಕ್ಟರ್ ಬಿಜೆಪಿ ಒಟ್ಟಿಗೆ ಇದ್ದಾರೆ ಅಂತ ನೀವು ಅಕ್ನಾಲೇಜ್ ಮಾಡಿದಾಗ ಆಗುತ್ತೆ ಅಂತ? ಇಲ್ಲ, ನಾನು ಈಗ ಈ ಅಸೆಂಬ್ಲಿ ಚುನಾವಣೆ 224 ನಾವು ನೋಡ್ತಾ ಕೂತಿದ್ವಲ್ಲ, ಆಗಲೂ ಕೂಡ ಬಿಜೆಪಿ ಸಡನ್ ಆಗಿ 2023 150 160 ಅಂಚೆ ಮತಗಳಲ್ಲಿ ಅಷ್ಟು ಕ್ಷೇತ್ರಗಳಲ್ಲಿ ಮುನ್ನಡೆ ಅಂತ. ನಾವು ಆಯ್ತು ಇದು ನೋಡೋಣ ಅಂತ, ಅದು 9 ಗಂಟೆ ನಂತರ ಬಂದಾಗ ಅದು ಮತ್ತೆ 60 70 ಹಿಂಗೆ ಇಳಿತು. ಇದು ನ್ಯಾಚುರಲ್. ಇದು ಹಂಗಾಗಿ ಕೆಲವು ಅಂಚೆ ಮತಗಳು ಎಜುಕೇಟೆಡ್ ಅಂತಲ್ಲ, ಅದು ಬೇರೆ ಬೇರೆ ಕಾರಣಗಳಿಂದ ಅವರು ಪರವಾಗಿರ್ತಾರೆ. ಈ ಸಲ ಎಲ್ರಿಗೂ ಅವಕಾಶ ಇತ್ತು, ಸೇರ್ಕೊಂಡಿರೋದ್ರಿಂದ ಅಂಚೆ ಮತದಾನ ಪ್ರಮಾಣ ಜಾಸ್ತಿ ಇದೆ. ಅದಿನ್ನೂ ಗೊತ್ತಾಗಬೇಕು ಒಂದು ಹಾಫ್ ಅನ್ ಅವರ್. ಅಂದ್ರೆ ಈ ಸಲ ಅಂಚೆ ಮತಗಳ ಎಣಿಕೆನೂ ಕೂಡ ಸ್ವಲ್ಪ ಡಿಫ್ರೆನ್ಸಸ್ ಬರಬಹುದು. ಯಾಕಂದ್ರೆ 80 years ಡಿಸೇಬಲ್ಡ್ ಅವ್ರಿಗೆಲ್ಲ ಈ ಸಲ ಆ ರೀತಿ ಇರೋದ್ರಿಂದ ಅಂಚೆ ಮತಗಳ ನಂಬರ್ಸ್ ಕೂಡ ಈ ಸಲ ಜಾಸ್ತಿ ಇದೆ. ಸೊ ಹಾಗಾಗಿ ಅದನ್ನು ಕೂಡ ತೆಗೆದುಹಾಕಕ್ಕೆ ಆಗೋದಿಲ್ಲ. ಆಗ್ಬೋದು. ಆಯ್ತು, ಇನ್ನೊಂದು ಏನಂದ್ರೆ ಇದೇನೋ ನಾವೇನೋ 10 ಗಂಟೆ ನಂತರ 10 ಗಂಟೆ ಆಗಬೇಕು. ಅವಾಗ ಈಗ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಮುನ್ನಡೆ ಅಂತ ಬಂತು. ಸ್ವಲ್ಪ ಹಿನ್ನಡೆ ಅಂಚೆ ಮತಗಳ ಎಣಿಕೆಯಲ್ಲಿ NDA ಅಭ್ಯರ್ಥಿ ಮಲ್ಲೇಶ್. ಶತಕ ಬಾರಿಸಿದ NDA 101 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ, ಆರಂಭಿಕ ಮುನ್ನಡೆ. ಸೊ ಇಟ್ ಇಸ್ ಟೂ ಅರ್ಲಿ. ಶಿವಶಂಕರ್ ಸರ್ ಹೇಳ್ದಂಗೆ ಜಡ್ಜ್ ಮಾಡೋದಕ್ಕೆ ಇಟ್ ಇಸ್ ಟೂ ಅರ್ಲಿ. ಅಲ್ಲ, ಜಡ್ಜ್ ಮಾಡೋದು ಬೇಡ, ಅದನ್ನು ಲೆಟಸ್ ಫಾಲೋ ದಿ ಟ್ರೆಂಡ್ ನೋಡುವಾಗ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ಇದು ಅನಿರೀಕ್ಷಿತ. ಇದೇನು ಏನಪ್ಪ ಇದು ನಾವು ಅನ್ಕೊಂಡಿದ್ದು ಬೇರೆ, ಇಲ್ಲಿ ಆಗ್ತಾ ಇರೋದು ಬೇರೆ ಅನ್ನೋ ಥರ ಏನು ಅನ್ನಿಸ್ತಾ ಇಲ್ಲ. ಆದರೆ ನಾನು ಆಗಲೇ ಹೇಳಿದ ಹಾಗೆ ಈ ಸರಿ ಈ ಚುನಾವಣೆಯ ಒಂದು ಜರ್ನಿಯನ್ನು ನೋಡಿದಾಗ ನನಗೆ ಏನು ಅನ್ನಿಸ್ತಾ ಅಂದರೆ, ಈಗ ಕಾಂಗ್ರೆಸ್ನವರು ಬಿಗಿನಿಂಗಲ್ಲಿ ಸ್ವಲ್ಪ ದುರ್ಬಲವಾಗಿ ಕಾಣಿಸಿದ್ದು ನಿಜ. ಕರ್ನಾಟಕವನ್ನು ಗೆದ್ದು ಎಷ್ಟು ಪ್ರಬಲವಾಗಿ ಕಾಣಿಸ್ತಾ ಇದ್ರು ಆ ಪ್ರಿಪೇರ್ಡ್ನೆಸ್ಸು ಲೋಕಸಭಾ ಎಲೆಕ್ಷನ್ಗೆ ಬಿಗಿನಿಂಗಲ್ಲಿ ತೋರಿಸಿರಲಿಲ್ಲ. ಆದರೆ ಅವ್ರದ್ದು ಈ ಮ್ಯಾನಿಫೆಸ್ಟೋ ಬಂದ ಮೇಲೆ ಅವರು ಒಂದು ಬಜ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ BJP ಅಂದರೆ ಮೋದಿಯವರ ರಿಯಾಕ್ಷನ್ ಕೂಡ ಕಾರಣ ಇದ್ದಿರಬಹುದು. ಸೊ ಹಾಗಾಗಿ ಇದು ಈ ಒಂದು ಸ್ಪರ್ಧೆ ಒಂದು ರೀತಿಯಲ್ಲಿ ಸ್ವಾರಸ್ಯಕರ ಆಗಿದ್ದು